ಹಲೋ ನಮಸ್ಕಾರ. ನಾನಿವತ್ತು ಸ್ನ್ಯಾಕ್ಸ್ಗೋಸ್ಕರ ಕಡಲೆಪುರಿಯಿಂದ ಮಾಡ್ತಾ ಇದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ, ಈರುಳ್ಳಿ, ಸಾಸಿವೆ ಮತ್ತು ಉಪ್ಪು ಖಾರ ತಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈಗ ನಾನು ಬಾಣಲಿ ಕಾಯಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಒಂದು ಸ್ಪೂನ್ ಆದರೆ ಸಾಕು. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದಮೇಲೆ ನಾನು ಸ್ವಲ್ಪ ಸಾಸಿವೆ ಹಾಕ್ತಾ ಇದ್ದೀನಿ. ಈಗ ಸಿಡಿತಾ ಇದೆ. ಈ ಟೈಮಲ್ಲಿ ನಾನು ಮೆಣಸಿನಕಾಯಿನ ಹಾಕ್ತೀನಿ. ಮೆಣಸಿನಕಾಯಿ ಜಾಸ್ತಿ ಇದಾಗೋದು ಬೇಡ. ಈಗ ಬೆಳ್ಳುಳ್ಳಿ ಹಾಕ್ತೀನಿ. ಇಷ್ಟಾದರೆ ಸಾಕು. ಈಗ ಕಡಲೆಪುರಿನ ಹಾಕ್ಕೊಳ್ಳೋಣ. ಈಗ ಇದು ರೆಡಿಯಾಗಿದೆ. ಆಫ್ ಮಾಡಿಕೊಂಡು ಇಳಿಸ್ಕೊಳ್ಳೋಣ. ಇದಕ್ಕೆ ನಾನು ಈರುಳ್ಳಿ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಖಾರ ಸ್ವಲ್ಪ, ಯಾಕೆಂದರೆ ಆಲ್ರೆಡಿ ಕಡಲೆಪುರಿಲಿ ಉಪ್ಪಿರುತ್ತೆ, ಅದಕ್ಕೆ ಉಪ್ಪು ಖಾರನ ಒಂದು 1/4 ಸ್ಪೂನ್ ಹಾಕೊಳ್ಳಿ. ಹೀಗೆ ಇದನ್ನು ಚೆನ್ನಾಗಿ ಹಾಕಿ ನೋಡಿ. ಈಗ ರೆಡಿಯಾಗಿದೆ. ಒಂದು 2-3 ನಿಮಿಷದಲ್ಲಿ ನಾವು ಚಳಿಗೆ ಈ ಥರ ಮನೇಲೇ ಸ್ನ್ಯಾಕ್ಸ್ನ ಮಾಡ್ಕೊಂಡು